ಕೂಗ್ತೀಯ? ಇಲ್ಲ ಇದೀನಿ, ಎಲ್ಲೋ ಸತ್ತಿಲ್ಲ, ಇಲ್ಲೇ ಸತ್ತೀನಿ. ನೀ ಸತ್ತಾಗಿದ್ರೆ ನಂಗೆ ಎಷ್ಟೋ ನೆಮ್ಮದಿ ಇರ್ತಿತ್ತು. ಆ ಭಾಗ್ಯ ನನಗೆಲ್ಲ ಐತಿ. ಏನಾದ್ರು ಗೊಡವ ಕುಂತಿಯಲ್ಲ? ಆ ಆ ಸೌಭಾಗ್ಯ ನನಗೆಲ್ಲ ಐತಿ ಅಂತ ಕೊಡ್ತಿದ್ದೆ. ಆದ್ರೆ ಆ ಖುಷಿ ಎಲ್ಲ ಎಲ್ಲರೂ ಸಿಗ್ಬೇಕೇಳ್ರಿ. ಹ್ಞೂ ನಂಗೆ ಗೊತ್ತು ತಗ, ನಾ ಸಾಯದೇ ಕಾಯ್ತಾ ಇದೆಯಲ್ಲ. ಇನ್ನೇನು ಖುಷಿ ಪಡ್ದೆ ಇನ್ನೇನು ಮಾಡ್ತೀಯ ಹೇಳಿ ನೀನು? ನಾ ಸತ್ರ ಊರಿಗೆಲ್ಲ ಬಾಡೂಟ ಹಾಕೊಂಬರ್ತೀಯನ, ಊರಿಗೆಲ್ಲ ಮಟನ್ ಮಾಡಿಸಿ ಹಾಕ್ತೀಯ ಅನ್ಸ್ತತಿ. ನಾನು ಸತ್ರೆ ನಿಮ್ಮ ಅಮ್ಮನ್ನ ಇಲ್ಲೇ ತಂದಿಡ್ಕೊಂಡು ನೀನು ನಿಮ್ಮಮ್ಮ ರಾಜಭಾರ ಮಾಡಬೇಕು ಅನ್ನೋದೇ ನಿಮ್ದಿದು. ಈ ಮುದುಕಿ ಫಸ್ಟ್ ಸತ್ತೋಗ್ಬಿಡ್ಲಿ, ನಾವು ಆರಾಮಾಗಿರ್ತೀವಿ. ಅಮ್ಮನ ತಂದಿಲ್ಲೇ ಇಟ್ಕೋಬೋದು, ಮನೆಗಿರೋದೆಲ್ಲ ಮಾಡಿ ಹಾಕ್ಬೋದು ನಮ್ಮಮ್ಮಂಗೆ. ನಮ್ಮಮ್ಮ ತುಂಬ ಚೆನ್ನಾಗಿ ಬೆಳಿತಾಳೆ, ಹಂಗೆ ಹಿಂಗೆ ಅಂತ ನಿನ್ನ ತಲೆ ಐತಿ, ನನಗೆ ಗೊತ್ತಿಲ್ಲ ಏನು? ಹೌದಪ್ಪ, ಈ ದೊಡ್ಡ ಅರಮನೆ, ನಿಮ್ಮ ಮಗ ದೊಡ್ಡ ರಾಜ, ನಾನು ರಾಣಿ, ನಮ್ಮಮ್ಮ ರಾಜಮಾತೆ. ಮತ್ತೆ ರಾಜಭಾರ ಮಾಡದೆ ಇನ್ನೇನು ಮಾಡ್ತೀವಿ ಹೇಳ್ರಿ? ಏನೇ ಹಂಗಸ್ತೀಯ? ನಮ್ಮ ವಂಶ ಅಂದ್ರೆ ಏನ್ ಅನ್ಕೊಂಡಿದೀಯಾ? ಸೂರ್ಯವಂಶ ಇದ್ದಂಗೆ ನಮ್ಮ ವಂಶ ಅಂದ್ರೆ. ಸೂರ್ಯವಂಶ ಛೇ 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 ಛೇ, ಹೌದಪ್ಪ. ಆ ಸೂರ್ಯವಂಶ ಪಿಕ್ಚರಲ್ಲಿ ವಿಲನ್ ವಿಷ ಹಾಕೊಟ್ರೆ ಚೆನ್ನಾಗಿರ್ತೈತೆ ನೋಡ್ರಿ. ಅತ್ತೆಯವ್ರೆ, ಗಸಗಸೆ ಪಾಯಸ ಬೇಕಂದ್ರೆ ಹೇಳ್ರಿ, ಮಾಡ್ಕೊಡ್ತೀನಂತೆ. ಗಸಗಸೆ ಪಾಯಸ ಮಾಡಿ ಅದರಲ್ಲಿ ವಿಷ ಹಾಕಿ ಆಮೇಲೆ ಬೇಗ ನಮ್ಮ ಮತ್ತಿನ ಮೇಲೆ ಕಳಿಸ್ಬಿಡೋಣ ಅನ್ನೋದಲ್ಲ ನಿನ್ ಪ್ಲಾನು. ನಂಗೆ ಗೊತ್ತು ಕಣೆ, ನಂಗೆ ಗೊತ್ತು ನೀನೆಂತ ಬಿತ್ರಿದ್ಯಾ ಅಂತ. ಇನ್ಮೇಲೆ ನೀನು ಯಾವ್ದಾರ ಪಾಯಸ ಮಾಡಿ ತಂದಿಡು, ನಾನಂತ ಎಡ್ಗೈಯಲ್ಲೂ ಮುಟ್ಟಲ್ಲ ನಿನ್ ಪಾಯಸನ. ಆಮೇಲೆ ವಿಷ ಹಾಕಿ ಸಾಯಿಸಿದ್ರೆ ಏನ್ ಮಾಡ್ಲಿ ನಾನು ಪಾಯಸದಾಗೆ? ಅಯ್ಯೋ ಅತ್ತಿಯವರೇ, ನಿಮ್ದೊಳ್ಳೆ ಕತ್ತಿ ಆಯ್ತು. ಅಲ್ಲ, ವಿಷಾನ ಪಾಯಸದಲ್ಲಿ ಹಾಕಿದ್ರೆ ಅಷ್ಟೇ ಸಾಯ್ತಾರೆ, ಬೇರೆದ್ರಲ್ಲಿ ಯಾಕೆ? ಪಲ್ಯದಲ್ಲಿ, ಸಾರಲ್ಲಿ, ಅನ್ನದಲ್ಲಿ, ಮಜ್ಜಿಗೆಲೋ ಇನ್ನದರದಲ್ಲ ಹಾಕಿದ್ರೆ ಸಾಯಲ್ಲ ಅಂತ ಅನ್ಕೊಂಡಿರಾ? ಛೇ 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 ಛೇ, ಯಾವ್ದ್ರಲ್ಲಿ ಬೇಕಿದ್ರು ವಿಷ ಹಾಕ್ಬೋದು. ಯಾಕೆ ನೀರಲ್ಲಿ ಸಹಿತನೂ ಹಾಕ್ಬೋದ್ರಿ ಅತ್ತಿಯರ ವಿಷಾನ. ನೀವು ಪಾಯಸದಲ್ಲೇ ಅನ್ಕೊಂಡಿರೇನು? ಅದ್ರಲ್ಲೂ ಗಸಗಸೆ ಪಾಯಸದಲ್ಲೇ ಅಂತ ಅನ್ಕೊಂಡಿದ್ರೆ ನಿಮ್ ಒಟ್ಟಾಳ್ತನ ಅಂತ ಅರ್ಥ ನೋಡ್ರದು. ಯವ್ವ, ಈ ಹಾಳುಗಳನ್ನ ಸಾಯಿಸ್ಬೇಕು ಅಂತ ನಿಂತಾಳ್ರು. ಯಪ್ಪ, ನಾ ಸತ್ತೆ. ನಾನು ವಿಷ ಹಾಕೊಂಡ್ರೆ ನಾನು ಏನ್ ಮಾಡ್ಲಿ? ನನಗಿನ್ನು ಬಾಳ ಬದುಕಬೇಕು ಅಂತ ಬಾಳ ಆಸೆ ಐತಿ ನನ್ನ ಜೀವನದಾಗೆ. ನಾನಿಕೆ ಮಾಡಿದ ಅಡಿಗೆ ಇನ್ಮೇಲೆ ತಿನ್ನಲ್ಲ, ನನ್ನ ಕೈಲಾಗಲ್ಲಪ್ಪ. ನನ್ನ ಮಗಳ ಮನೆಗೆ ಹೋಗ್ತೀವಿ. ಅಯ್ಯಯ್ಯೋ, ಏನೇನೋ ಮಾಡ್ತಾಳಪ್ಪ ಈಕಿ, ನನ್ನ ಸಾಯಿಸ್ಬೇಕು ಅಂತ ನಿಂತ್ಬಿಟ್ಟಾಳೆ. ಅಯ್ಯ ಅತ್ಯಾರೆ, ನಾನು ಸಾಯಿಸಂಗಿದ್ರೆ ಯಾವಾಗೋ ಸಾಯಿಸ್ತಿದ್ದೆ ವಿಷ ಹಾಕಿ. ನಂಗಂತ ಬುದ್ಧಿ ಎಲ್ಲ ಇಲ್ಲ ಬಿಡ್ರಿ. ಅದು ಅಲ್ಲದೆ ನಿಮ್ಮನ್ನ ಸಾಯಿಸಿ ನಾನು ಯಾ ಜೈಲಿಗೆ ಹೋಗಿ ಕೂತ್ಕೊಳ್ಳಿ ಮಕ್ಕಳು ಗಂಡನ್ ಬಿಟ್ಟು? ಸುಮ್ಮನಿರಿ, ಯಾವಾಗಿಂದ ವಟ ಅಂತಾನೇ ಇದ್ದೀರಾ. ನಾನು ಏನಕ್ಕೆ ಬಂದೆ ಅನ್ನೋದೇ ಮರ್ತೋಗ್ಬಿಟ್ಟೆ. ಅಡಿಗೆ ಏನ್ ಮಾಡ್ಬೇಕು ಅಂತ ಕೇಳಕ್ ಬಂದೆ ನಾನು. ಹೌದು, ಮತ್ತೆ ಏನಾದ್ರು ಅಡಿಗೆ ಏನು ಹೇಳಿದಂಗೆ ಮಾಡಿದ್ರೆ ನಿನಗೆ ಬೇಕಂದಿದೆ ತಿಳಿದಿದೆ ಮಾಡ್ತೀಯ ತಗ, ನೀನೇ ತಿನ್ನು. ನಿಮ್ಮ ಮನೆ ನೋಡಿದ್ದು ದೊಡ್ಡದಾಗಿ ಹಂಗೆ ಹಿಂಗೆ ಅಂತ ಏನೇನೋ ಬೈತೀರಾ. ನಾನು ಅತ್ತಿನಲ್ಲ ಇತ್ತಿನಲ್ಲ ಹಂಗೆ ಹಿಂಗೆ ಅಂತ ಮತ್ತೆ ಮಗ ಬಂದ ತಕ್ಷಣ ಅವ್ರ ಮುಂದೆ ಚಾಡಿ ಹೇಳ್ತೀರಾ. ಸುಮ್ಮನೆ ಯಾಕೆ ಬೇಕದೆಲ್ಲ? ಈಗ ಅಡಿಗೆ ಏನ್ ಬೇಕಾಳ್ರಿ ಮಾಡಿರ್ತೀನಿ. ಹೂನವ, ನಾನು ಒಡ್ಬಿಟ್ಟು ಕಪ್ಪೆ ಏನ್ ಮಾಡ್ತೀಯಾ? ನಿಮ್ಗೆಲ್ಲ ಹಂಗೆ ಅಲ್ಲ. ಅಡಿಗೆ ಜೋಳಿಕ ಪಲ್ಯ, ರೊಟ್ಟಿ, ಅನ್ನ, ಸಾರು. ನನ್ನ ಸಾರು ಯಾವ್ದು ಮಾಡ್ತೀಯ? ಸೊಪ್ಪಿನ ಸಾರು ಮಾಡು. ಸರಿ ಆಯ್ತತ್ತಿ. ಬೈ ಬೇಡ, ಮತ್ತೇನು ಮಾಡಲಿ? ಬದನೆಕಾಯಿ ಎಣ್ಗಾಯಿ ಮಾಡು, ರೊಟ್ಟಿ ಮಾಡು, ಚಿತ್ರಾನ್ನ ಮಾಡಿ ಸಾಕು, ಮಜ್ಜಿಗೆ ಇರ್ಲಂಗೆ. ಸರಿ ಆಯ್ತತ್ತಿ. ಬೇಡ 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 ಬಾಯ್ಲಿ. ಅವರೆಕಾಳು ಹಾಕಿ ಸೊಪ್ಪಿನ ಪಲ್ಯ ಮಾಡು, ಸೊಪ್ಪು ಹಾಕಿ. ಆಮೇಲೆ ಬೇಳೆ ಸಾರು ಮಾಡು, ಮುದ್ದಿ ಮಾಡು, ಬಿಸಿಲೈತಿ, ಮಜ್ಜಿಗೆನೂ ಇರ್ರಿ ಹಂಗೆ. ಸರಿ. ಬೇಡ 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 ಬೇಡ, ಅದು ಬೇಡ. ಅಯ್ಯ, ಒಂದು ಅಡಿಗೆ ಮಾಡ್ಬೇಕು ಅಂತ ಹೇಳಕ್ಕೆ ಎಷ್ಟು ಮಾಡ ಹಾಕೊಂತೀರ? ಅದು ಬೇಡ ಇದು ಬೇಡ ಅಂತ ಹೇಳಿ ಏನೋ ಯಾವ್ದೋ ಒಂದು ಹೇಳಿರ್ತೀರ ಸಾಕತ್ ನನಗೆ. ಕೇಳಿ ಅದು ಬೇಡ ಇದು ಬೇಡ ಅಂತ ಎಷ್ಟು ಚೇಂಜ್ ಮಾಡ್ತೀರಾ? ಕೇಳಿ ಸಾಕತ್ ನನಗಂತೂ. ಸುಮ್ಮನೆ ಯಾವುದೋ ಒಂದು ತಿಳಿದಿದ್ದು ಮಾಡಿಡೋಣ ಅಂದ್ರೆ ಅದಕ್ಕೂ ಆಗಲ್ಲ ನಿಮಗೆ. ಊಟ ಕುತ್ಕೊಂಡಾಗ ನೋಡು ನಿನ್ನ ಹೆಂಡತಿ ಸಿದ್ದೇ ಮಾಡಾಳೆ, ಅದನ್ನ ಮಾಡಾಳೆ, ನನಗೆ ಇಷ್ಟನೇ ಇಲ್ಲ ಇದು ತಿನ್ನಕ್ಕೆ, ನೀವು ಸುಮ್ಮನೆ ಮಾಡಾಳ ಅಂತ ತಿನ್ಬೇಕಿಲ್ಲ ಹಂಗೆ ಹಿಂಗೆ ಅಂತ ಅವ್ರು ಬಂದ ತಕ್ಷಣ ಹಂಗೆ ಬೈತೀರಾ. ಮತ್ತೆ ನನಗೆ ಬೇಕಾಗಿರೋದು ನೀನು ಯಾವಾಗ ತಾನೇ ಮಾಡಾಕಿಯ? ಹೋಗು, ಸೊಪ್ಪಿನ ಪಲ್ಯ, ಮುದ್ದಿ, ಸಾರು ಮಾಡಿಡು, ನುಗ್ಗೆಕಾಯಿ ಸಾರು ಮಾಡು. 108 ಸಾರು ಚೇಂಜ್ ಮಾಡ್ಕೊಂಡು ಕರ್ಮ ನಂದು. ಮತ್ತೆ ವಿಷ ಹಾಕಿ ನನ್ನ ಮೇಲೆ ಸಿಟ್ಟಿಗೆ ಹಾಕ್ಬೇಕು ಅಂತ ಅನಿಸ್ತತಿ. ಆದ್ರೆ ಏನ್ ಮಾಡ್ಲಿ, ನನಗೆ ಜೈಲಿಗೆ ಹೋಗಕ್ಕೆ ಇಷ್ಟ ಇಲ್ಲಲ್ಲ ನಿಮ್ಮನ್ ಕೊಂದು, ಅದಕ್ಕ ಸುಮ್ಮನೆ ಇದೀನಿ. ಬಿತ್ರಿ ಊರ್ ಬಿತ್ರಿ ಎಲ್ಲಿಂದ ಸೇರ್ಕೊಂಡು ಬಂದು ನಮ್ಮ ಮನೆಗೆ ಹಾಳು ಮಾಡಕ್ಕೆ ನಿಂತುಬಿಟ್ಟ ಹಾಳದೋಳು. ನನ್ನ ಮಗನ ಮೋಡಿ ಮಾಡಿ ಬೀಳಿಸ್ಕೊಂಬಿಟ್ಟಾಳೆ. ಏನ್ ಮಾಡ್ತೀಯ? ನನ್ನ ಮಗನು ಈಕಿನೇ ಹೇಳಿದಾಗಬೇಕು, ಈಕಿನೇ ಹೊಡಿದಾಗಬೇಕು ಅಂತಾನೆ. ನನ್ನ ಮಾತು ಯಾರು ಕೇಳ್ತಾರೆ ಮನೆಗೆ? ನನ್ನ ಮಗಳನ್ನ ಕರೆಸ್ಬೇಕು, ರಜಾ ಬಂತಲ್ಲ ಮಾಡ್ತೀನಿ ತಾಳು. ನನ್ನ ಮಗಳನ್ನೂ ಅವ್ರ ಮಕ್ಕಳನ್ನು ಕರ್ಸ್ಕೊಂಡು ತಿನ್ಬಿಡ್ತೀನ. ನಾವೆಲ್ಲಿ ದೊಡ್ಡವಾಗ್ಯಾವೆ ಮಕ್ಕಳು ಬರೋದಕ್ಕೆ ಡೌಟು. ನನ್ನ ಮಗಳನ್ನ ಕರ್ಸ್ಕೋಬೇಕು, ಕಳಿಸಿ ಈಕೆ ಕಾಟ ಕೊಡ್ಬೇಕು. ಎಲ್ಲ ಈಕೆ ಕೆಲಸ ಮಾಡಿಸಿ ಸಾಕು ಮಾಡಿಸ್ಬೇಕು. ಸುಮಾ, ಸುಮಾ, ಸುಶೀಲಾ, ಏನವ ನಮ್ಮನೆ ಕಡೆ ಬಂದ್ಬಿಟ್ಟು ಅಪರೂಪಕ್ಕೆ? ಬಾಬಾ. ಚಿಗವ, ಹಂಗೆ ಈ ಕಡೆ ಹೋಗ್ತಿದ್ದ ಅಂಗಡಿಗೆ. ಇದು ಬೇಕಿತ್ತು, ನನ್ನ ಮಗಳು ನಾಳೆ ಬರಕುಂತಾಳ. ಸ್ವಲ್ಪ ಬಿರಿಯಾನಿ ಪೌಡ್ರು ಅವು ಇವು ಏನೇನು ಇರ್ತಾವಲ್ಲ ಮಸಾಲೆ ಐಟಮ್, ಅದು ತರಬೇಕಿತ್ತ. ಹೋಗ್ತಿದ್ದೆ ಹಂಗೆ. ಹೌದೇನು, ಮಗಳು ಬೆಂಗಳೂರಾಗಿದ್ದಾಳಲ್ಲ, ನಾಳೆ ಬರ್ತಾಳೇನು?
ಹ್ಞೂ ಭಾಳ ದಿನ ಆಗಿತ್ತು ಬರಲಿಲ್ಲಂಗೆ, ಅದಕ್ಕೆ ನಾನೇ ಕರೆದೆ ಬಾರೇವ ಎಷ್ಟು ದಿನ ಆಯ್ತು ಬರಲಿಲ್ಲಂಗೆ ಅಂತ. ಅದಕ್ಕೆ ಹ್ಞೂ ಬರ್ತೀನಿ 15 ದಿನ ಅದೇನೋ ವರ್ಕ್ ಫ್ರಮ್ ಹೋಮ್ ಮಾಡ್ತಾರಲ್ಲ ಅದನ್ನು ಕೇಳ್ಕೊಂಡ್ ಬರ್ತೀನಿ ಅಂತ ಅಂದ್ಲು. ಅದೇ ನಾಳೆ ಬೆಳಗ್ಗೆ ಬರ್ತಾಳೆ. ಚೆನ್ನಾಗತ್ ಬಿಡು. ಹುಡುಗಿ ಬೆಂಗಳೂರಾಗಿರ್ತತಿ, ಅವನು ಇನ್ನೊಬ್ಬ ಮಗ ಸಣ್ಣವನ್ ಮುಂಬೈಗೆ, ದೊಡ್ಡವನ್ ಫಾರಿನ್ ಆಗಿರ್ತಾನಲ್ಲ. ಇಲ್ಲ ಚಿಕ್ಕವ, ಸಣ್ಣವನ್ ಫಾರಿನ್ ಆಗಿರೋದು, ದೊಡ್ಡವನ್ ಮುಂಬೈ ಆಗಿರೋದು. ಮೂವರು ಓದಾರೆ, ದೊಡ್ಡ ದೊಡ್ಡ ಸಿಟಿ ಆಗಿದಾರವ. ಅಲ್ಲ ನಿಮ್ಗೇನು ಬೇಕಾದಂಗೆ ಐತಿ, ಹೊಲ ಮನೆ ನೋಡ್ಕೊಂಡಿದ್ರೆ ಹಾಕಿತ್ತಲ್ಲವ, ಕಲಿ ತಕ ಕಳಿಸಿರೇ ಹುಡುಗರ್ನ. ನಾನು ಅದೇ ಅಂತೀನಿ ಚಿಕ್ಕವ, ಆದ್ರೆ ಅವು ಕೇಳ್ಬೇಕಲ್ಲ, ಓದಿವಿ ವರ್ಕ್ ಮಾಡ್ತೀವಿ ಅಂತವು, ಏನು ಮಾಡೋಣ. ಓ ಸುಶೀಲಕ್ಕ ಬಾರೆ ಒಳಗೆ. ನಾನು ಒಳಗೆ ಕೆಲಸ ಮಾಡ್ತಿದ್ದೆ, ಅಡುಗೆಗೆಲ್ಲ ತಯಾರಿ ಮಾಡ್ಕೊಂತಿದ್ದೆ. ಅದಕ್ಕೆ ನೀ ಬಂದಿದ್ದು ನೋಡಿಲ್ಲ, ನಾನು ಹೊರಗೆ ಬಂದಿಲ್ಲ. ಬಾ ಒಳಗೆ ಬಾ. ಇರ್ಲ ಹಂಗೆ ಏನು ಮಾಡಕೊಂತಿ ಅಂತ ಬಂದೆ ಅಷ್ಟೇ. ಇನ್ನೇನು ಮಾಡ್ತಾವ ನಿನ್ಗೆ ಹೇಳ್ತಿ, ಅತ್ತಿಗೇನು ಕಾಟ ಕೊಡೋದು ಅಂತ ನೋಡ್ತಿರ್ತಾಳೆ ಅಷ್ಟೇ. ನೋಡ್ ಸುಶೀಲಕ್ಕ ಇರೋ ಮಾತು ಹಂಗೆ ಆಗಂತಿ ಚಿಕ್ಕವ, ಎಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂತಾಳೆ, ಮತ್ತು ಹಂಗೆ ಅಂತೀಯವ ನೀನು. ಹೌದವ, ಭಾರಿ ಚೆನ್ನಾಗಿ ನೋಡ್ತಾಳೆ. ಪಾಯ ವಿಷ ಕೊಟ್ಟರು ಹಾಕೊಟ್ಲೈಕೆ ಅಂತಕ್ಕಿದ್ದಾಳೆ. ಅಯ್ಯ ಸುಶೀಲಕ್ಕ ಅವ್ರದ್ದು ಎಷ್ಟು ಮಾಡಿದ್ರೆ ಅಷ್ಟೇ. ಬಾ ನೀವು ಒಳಗೆ ಬಾ. ಏನು ಬಿಸಿಲು ಅಂದ್ರೆ ಬಿಸಿಲೈತೆ ಹೊರಗೆ, ಒಂದು ಲೋಟ ಮಜ್ಜಿಗೆ ಕೊಡ್ತೀನಿ ಬಾ. ಇರ್ಲಿ ಬಿಡ್ಯಾವ, ಪಕ್ಕದ ಒಣಗೆ ಮನಿ, ಅದೆಷ್ಟು ದೂರ ಮನೆಗೆ ಹೋಗ್ತೀನಿ ನಾನು. ಅಯ್ಯ ಸುಶೀಲಕ್ಕ ಸುಮ್ಮನೆ ಬಾ ಒಳಗೆ, ಏನಾಗಲ್ಲ. ನೀನೊಂದು ಬಿಡಲ್ಲವ, ಸ್ವಲ್ಪ ಅಷ್ಟೇ ಮಜ್ಜಿಗೆ ಕೊಡು, ಅಷ್ಟೇ ಸಾಕು. ಒಳಗೆ ಕರ್ಕೊಂಡು ಹೋಗ್ಬಿಟ್ಲಲ್ಲೇ ಬಿತ್ರಿ. ನೀ ಏನು ಮಾಡ್ತೀಯಾ ಇಲ್ಲಿ ಇದ್ರೆ, ಮತ್ತೆ ಅತ್ತಿ ಚಾಡಿ ಗಣ ಚಾಡಿ ಮನಿದು ಅದಿದು ಎಲ್ಲ ಮಾತಾಡ್ಕಾಗಬೇಕಲ್ಲ. ಅದಕ್ಕೆ ಒಳಗೆ ಹೋಗಿ ಕುಸ್ ಕುಸ್ ಕುಸಿ ಕಿಸಿ ಕಿಸಿ ಅಂತ ಮಾತಾಡ್ತಾವೆ ಇವಾಗ ನಿಂತ್ಕೊಂಡು.